ಅಮೆರಿಕದ ಒಂದೇ ಒಂದು ನಿರ್ಧಾರವು ತರಕಾರಿಗಳ ಜಗತ್ತಲ್ಲಿ ಭಾರಿ ಭೂಕಂಪವನ್ನ ಸೃಷ್ಟಿಸಿದೆ. ಈ ಬಾರಿ ಯುದ್ಧ ಭೂಮಿಗೆ ಇಳಿದಿರೋದು ಬಂದೂಕುಗಳಲ್ಲ, ಬದಲಾಗಿ ಟೊಮೆಟೊಗಳು ಇಳಿದಿವೆ. ಹೌದು, ನೀವು ಕೇಳಿದ್ದು ಸತ್ಯ. ನಮ್ಮ ತಟ್ಟೆಯಲ್ಲಿನ ಪಲ್ಯದಿಂದ ಹಿಡಿದು ಅಮೆರಿಕದ ಬರ್ಗರ್ವರೆಗೆ ಎಲ್ಲದರ ರುಚಿಯನ್ನ ನಿರ್ಧರಿಸುವ ಆ ಕೆಂಪು ಟೊಮೆಟೊಗಳು ಈಗ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕೀಲಿ ಕೈಯಾಗಿವೆ. ಮೊನ್ನೆ ಅಮೆರಿಕ ಇದ್ದಕ್ಕಿದ್ದಂತೆ ಮೆಕ್ಸಿಕೋದಿಂದ ಬರೋ ಪ್ರತಿಯೊಂದು ತಾಜಾ ಟೊಮೆಟೊ ಮೇಲೆ 70% ಭಾರಿ ಸುಂಕವನ್ನ ವಿಧಿಸುತ್ತೆ. ಯಾವುದೇ ಎಚ್ಚರಿಕೆ ಕೊಟ್ಟಿಲ್ಲ, ಚರ್ಚೆ ಇಲ್ಲ, ನೇರವಾಗಿ ತೆರಿಗೆ ಹಾಕಿದೆ. ಈ ನಿರ್ಧಾರವು ಕೇವಲ ಮೆಕ್ಸಿಕೋವನ್ನ ಮಾತ್ರವಲ್ಲ, ಅಮೆರಿಕವನ್ನು ತೀವ್ರವಾಗಿ ಕಾಡ್ತಿದೆ. ಅಲ್ಲಿನ ಮಾರುಕಟ್ಟೆಗಳಲ್ಲಿ ಬೆಲೆಗಳು ಗಗನಕ್ಕೇರಿವೆ. ತರಕಾರಿ ಮಾರುಕಟ್ಟೆಯಿಂದ ಹಿಡಿದು ಸೂಪರ್ ಮಾರ್ಕೆಟ್ನ ಶೆಲ್ಫ್ಗಳವರೆಗೂ ಎಲ್ಲೆಡೆ ಟೊಮೆಟೊ ಈಗ ಐಷಾರಾಮಿ ವಸ್ತುವಾಗಿ ಮಾರ್ಪಟ್ಟಿದೆ. ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಚಿಕಾಗೋದಂತಹ ಮಹಾನಗರಗಳಲ್ಲಿ ಟೊಮೆಟೊ ಬೆಲೆ ಈಗ 40% ವರೆಗೆ ಏರಿಕೆಯಾಗಿ ಜನರ ಕೋಪ ತಾರಕಕ್ಕೇರಿದೆ. ಕೆಲ ದಿನಗಳ ಹಿಂದೆ 1 ಪೌಂಡ್ ಟೊಮೆಟೊ $1.20ಗೆ ದೊರೆಯುತ್ತಿತ್ತು. ಆದ್ರೆ ಈಗ ಅದೇ ಟೊಮೆಟೊ $1.70 ದಾಟಿದೆ. ಸಲಾಡ್ಗಳಿಂದ ಟೊಮೆಟೊ ಕಣ್ಮರೆಯಾಗಿದೆ. ಪಿಜ್ಜಾಗಳಿಂದ ಟೊಮೆಟೊ ಸಾಸ್ ಕಾಣೆಯಾಗಿದೆ. ಅಮೆರಿಕದ ಶಾಲೆಯ ಊಟದಿಂದಲೂ ಟೊಮೆಟೊವನ್ನ ಕಿತ್ತು ಹಾಕಲಾಗಿದೆ. ಅಮೆರಿಕದ ರೆಸ್ಟೋರೆಂಟ್ ಮಾಲೀಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಾಜಾ ಟೊಮೆಟೊ ದೊರೆಯುವುದು ಐಷಾರಾಮಿಯಾಗಿರೋದ್ರಿಂದ ನಾವೀಗ ನಮ್ಮ ಮೆನುವನ್ನ ಬದಲಾಯಿಸಬೇಕಾಗಿದೆ ಎಂದು ಗೋಳಾಡ್ತಿದ್ದಾರೆ. ಆದ್ರೆ ಮೆಕ್ಸಿಕೋ ಈ ಸುಂಕದ ಬರೆಗೆ ಕತ್ತಿಯಿಂದಲ್ಲ, ಬದಲಾಗಿ ಬುದ್ಧಿಯಿಂದ ಉತ್ತರಿಸಿದೆ. ಯಾವುದೇ ಕಠಿಣ ಪ್ರಕಟಣೆ ಮಾಡೋದಿಲ್ಲ, ಪತ್ರಿಕಾಗೋಷ್ಠಿ ನಡೆಸೋದಿಲ್ಲ, ಅಮೆರಿಕದ ಉತ್ಪನ್ನಗಳ ಮೇಲೆ ಪ್ರತೀಕಾರದ ಸುಂಕವು ವಿಧಿಸೋದಿಲ್ಲ. ಬದಲಿಗೆ ಮೆಕ್ಸಿಕನ್ ಗಡಿಯನ್ನ ದಾಟದೇನೆ ನೇರವಾಗಿ ಕೆನಡಾದ ಫ್ರಿಡ್ಜ್ಗಳಿಗೆ ಟೊಮೆಟೊ ತಲುಪ್ತಿವೆ. ಕೆನಡಾವು ಕೂಡ ಇದಕ್ಕೆ ಸಂತೋಷದಿಂದ ಸ್ವಾಗತ ಕೋರಿದೆ. ಇವೆರಡೂ ದೇಶಗಳು ಒಟ್ಟಾಗಿ ಲಾಜಿಸ್ಟಿಕ್ಸ್ ಜಾಲಕ್ಕೆ ಹೊಸ ರೂಪ ನೀಡಿವೆ. ಫ್ರೀಜರ್ ರೈಲುಗಳು, ಕೂಲ್ ಟ್ರಕ್ಗಳು ಟೊರೆಂಟೊದಿಂದ ವ್ಯಾಂಕೋವರ್ವರೆಗೆ ನೇರ ಸರಬರಾಜು ಸರಪಳಿಯನ್ನ ರೂಪಿಸಿಕೊಂಡಿವೆ. ಹೀಗೆ ಒಂದೇ ಒಂದು ಗುಂಡು ಸಿಡಿಯದೆ ಅಮೆರಿಕಾಗೆ ಭಾರಿ ಪೆಟ್ಟು ಬಿದ್ದಿದೆ. ಈ ಆಟದಲ್ಲಿ ಅಮೆರಿಕ ಒಂಟಿಯಾಗಿ ಉಳಿದಿರೋದು ಎಲ್ಲರನ್ನೂ ಆಶ್ಚರ್ಯಗೊಳಿಸ್ತಿದೆ. ಒಂದೆಡೆ ಅಮೆರಿಕದಲ್ಲಿ ಟೊಮೆಟೊ ಬೆಲೆ ಆಕಾಶವನ್ನ ಮುಟ್ಟುತ್ತಿದ್ರೆ, ಮತ್ತೊಂದು ಕಡೆ ಮೆಕ್ಸಿಕೋ ಕೆನಡಾಗೆ ಕಡಿಮೆ ಬೆಲೆಯ ತಾಜಾ ಗುಣಮಟ್ಟದ ಟೊಮೆಟೊಗಳನ್ನ ಸರಬರಾಜು ಮಾಡ್ತಿದೆ. ಈ ಬೆಳವಣಿಗೆಯಿಂದ ಯುರೋಪ್, ಮಧ್ಯಪ್ರಾಚ್ಯ, ಏಷ್ಯಾದ ದೇಶಗಳೊಂದಿಗೆ ಮೆಕ್ಸಿಕೋದ ಸಂಬಂಧ ಸುಧಾರಿಸಿದೆ. ಆದ್ರೆ ಭಾರತವು ಈ ಘಟನೆಯನ್ನ ಗಮನಿಸಿ ಇದನ್ನ ಕಾರ್ಯತಂತ್ರದ ಕೋನದಿಂದ ಆಳವಾಗಿ ಪರಿಶೀಲಿಸುತ್ತಿದೆ. ಏಕೆಂದ್ರೆ ಇಂದು ಅಮೆರಿಕ ಮೆಕ್ಸಿಕೋವನ್ನ ಗುರಿಯಾಗಿಸಿಕೊಂಡಂತೆ ನಾಳೆ ಅದೇ ತಂತ್ರವನ್ನ ಭಾರತದ ಕೃಷಿ ಉತ್ಪನ್ನಗಳ ಮೇಲೆ ಬಳಸಬಹುದು ಎಂದು ಭಾರತಕ್ಕೆ ಗೊತ್ತಿದೆ. ರೈತರಿಂದ ಕಡಿಮೆ ಬೆಲೆಗೆ ತರಕಾರಿಗಳು, ಹಣ್ಣುಗಳನ್ನು ಖರೀದಿಸಿ ಜಾಗತಿಕ ಮಾರುಕಟ್ಟೆಗೆ ತರಲು ಯೋಜಿಸುತ್ತಿರುವ ಭಾರತಕ್ಕೆ ಈ ಘಟನೆ ಒಂದು ಎಚ್ಚರಿಕೆ. ಪ್ರಪಂಚ ವಾಣಿಜ್ಯವು ಈಗ ಭಾವನೆಗಳಿಂದಲ್ಲ, ರಾಜಕೀಯ ತಂತ್ರಗಳಿಂದ ನಡೆಯುತ್ತಿದೆ ಎಂಬುದಕ್ಕೆ ಇದು ಒಂದು ಎಚ್ಚರಿಕೆಯ ಗಂಟೆ. ಹಿಂದೆಯೂ ಕೂಡ ವ್ಯವಸಾಯ, ಹಾಲು ಉತ್ಪನ್ನಗಳ ಕುರಿತಾಗಿ ಭಾರತ ಅಮೆರಿಕ ನಡುವೆ ಹಲವಾರು ಬಾರಿ ವಿವಾದಗಳು ತಲೆ ಎತ್ತಿವೆ. ಹಾಲು, ಆಲೂಗಡ್ಡೆ, ಈರುಳ್ಳಿ ಹೀಗೆ ಯಾವುದೋ ಒಂದು ಕಾರಣ ತೋರಿಸಿ ಅಮೆರಿಕ ಭಾರತವನ್ನ ತಡೆಯಲು ಯತ್ನಿಸಿದೆ. ಇದಕ್ಕಾಗಿ ಭಾರತವು ಈಗ ಸ್ಥಿರವಾದ ವಾಣಿಜ್ಯ ನೀತಿಯತ್ತ ಒಲವು ತೋರ್ತಿದೆ. ರೈತರ ಕಷ್ಟವು ಆಕಸ್ಮಿಕ ತೆರಿಗೆಯಿಂದ ನಾಶವಾಗಬಾರದು ಎಂದು ಭಾರತ ಬಯಸ್ತಿದೆ. ದೆಹಲಿಯ ನೀತಿ ಆಯೋಗದಿಂದ ಹಿಡಿದು ವಾಣಿಜ್ಯ ಸಚಿವಾಲಯದವರೆಗೂ ಈ ವಿಷಯದ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿವೆ. ಭಾರತದ ಆತಂಕವು ಕೇವಲ ವಾಣಿಜ್ಯಕ್ಕೆ ಸೀಮಿತವಾಗಿಲ್ಲ. ಈ ಸಮಸ್ಯೆ ರೈತರ ಭದ್ರತೆ, ದೇಶೀಯ ಆದಾಯ, ಆಹಾರ ಭದ್ರತೆಯೊಂದಿಗೆ ಸಂಬಂಧಿಸಿದೆ. ನಾಳೆ ಯುರೋಪ್ ಅಥವಾ ಅಮೆರಿಕಕ್ಕೆ ಭಾರತದಿಂದ ಹೋಗುವ ಟೊಮೆಟೊ, ಈರುಳ್ಳಿ ಅಥವಾ ಇತರ ಹಣ್ಣುಗಳ ಮೇಲೆ ಆಕಸ್ಮಿಕವಾಗಿ ಭಾರಿ ಸುಂಕ ವಿಧಿಸಿದ್ರೆ ಅದರ ಪರಿಣಾಮ ದೇಶದ ರೈತರ ಜೇಬಿನ ಮೇಲೆ ಬೀಳುತ್ತೆ. ರೈತರ ಆದಾಯ ಕಡಿಮೆಯಾದ್ರೆ ಅದರ ಪರಿಣಾಮ ಗ್ರಾಮೀಣ ಭಾರತದ ಮೇಲೆ ಕಾಣಿಸಿಕೊಳ್ಳುತ್ತೆ. ಅದಕ್ಕಾಗಿ ಭಾರತವು ಮೆಕ್ಸಿಕೋದ ತಂತ್ರದಿಂದ ಪಾಠ ಕಲಿಯಲು ಯತ್ನಿಸುತ್ತಿದೆ. ಮೌನವಾಗಿರುತ್ತಲೇ ಚತುರ ಉತ್ತರ ನೀಡೋದು, ಬಾಯಿ ತೆರೆಯದೇನೆ ಪಾಠ ಕಲಿಸುವುದು ಹೇಗೆ ಅನ್ನೋದನ್ನ ಜಗತ್ತಿಗೆ ಮೆಕ್ಸಿಕೋ ತೋರಿಸಿಕೊಟ್ಟಿದೆ. ಕೆನಡಾದೊಂದಿಗೆ ಕೈ ಜೋಡಿಸಿ ಅಮೆರಿಕವನ್ನ ಒಂಟಿಯಾಗಿಸಿದ ಮೆಕ್ಸಿಕೋದ ತಂತ್ರವು ಅಂತಾರಾಷ್ಟ್ರೀಯ ವಾಣಿಜ್ಯ ಪುಸ್ತಕಗಳಲ್ಲಿ ಒಂದು ಕೇಸ್ ಸ್ಟಡಿಯಾಗಿ ನಿಂತಿದೆ. ಕೆನಡಾ ಸಹ ಅಮೆರಿಕದ ವಾಣಿಜ್ಯ ವಿಧಾನಗಳಲ್ಲಿ ಪ್ರಾಮಾಣಿಕತೆ ಇಲ್ಲವೆಂದು ಗ್ರಹಿಸಿದೆ. ಅಲ್ಲಿ ಚುನಾವಣೆ ಹೆಸರಲ್ಲಿ ಪ್ರತಿ ವರ್ಷ ನಿಬಂಧನೆಗಳು ಬದಲಾಗ್ತಾ ಇರ್ತವೆ. ಒಬ್ಬ ಅಧ್ಯಕ್ಷ ಬಂದು ಹಳೆ ಒಪ್ಪಂದವನ್ನ ರದ್ದು ಮಾಡ್ತಾನೆ. ಈಗ ಅಮೆರಿಕನ್ ಕಂಪನಿಗಳು ಸಹ ಮುಂಬರುವ ವರ್ಷದ ರಫ್ತನ್ನ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ತಲೆ ಹಿಡ್ಕೊಂಡು ಕೂತಿವೆ. ಈ ಟೊಮೆಟೊ ವಿವಾದದಲ್ಲಿ ಮೌನವಾಗಿ ಲಾಭ ಪಡೆಯುತ್ತಿರುವ ಮತ್ತೊಂದು ದೇಶ ಇದೆ, ಅದೇ ಚೀನಾ.
ಅವರ ವಾಣಿಜ್ಯ ತಜ್ಞರು ಅಮೆರಿಕ ಈಗ ವಿಶ್ವಾಸಾರ್ಹ ವಾಣಿಜ್ಯ ಪಾಲುದಾರನಲ್ಲ ಎಂದು ಸ್ಪಷ್ಟಪಡಿಸಿವೆ. 2025ರ ಆರಂಭದಲ್ಲಿ ಅಮೆರಿಕ ಚೀನಾದ ಮೇಲೆ 10% ಸುಂಕ ವಿಧಿಸಿದಾಗ ಚೀನಾ ವಿಶ್ವ ವಾಣಿಜ್ಯ ಸಂಸ್ಥೆಯಲ್ಲಿ ದೂರು ಸಲ್ಲಿಸಿ ಪ್ರತೀಕಾರದ ಸುಂಕವನ್ನ ವಿಧಿಸಿತ್ತು. ಆದ್ರೆ ಈ ಬಾರಿ ಚೀನಾ ಮೆಕ್ಸಿಕೋದ ಭುಜದ ಮೇಲೆ ಕೈಯಿಟ್ಟು ನಾವು ಮೊದಲೇ ಹೇಳಿದ್ದೆವು ಎಂಬಂತೆ ನಗುತ್ತಿದೆ. ಭಾರತವು ಈಗ ವಿಶ್ವಾಸಾರ್ಹ ರಾಜಕೀಯ ಚಂಡಮಾರುತದಿಂದ ದೂರವಿರುವ ರೈತರ ಕಷ್ಟವನ್ನ ಕೇವಲ ತರಕಾರಿಯಾಗಿ ನೋಡದ ವಾಣಿಜ್ಯ ಪಾಲುದಾರರನ್ನ ಹುಡುಕ್ತಿದೆ. ಇದಕ್ಕಾಗಿ ಯುಎಇ, ಜಪಾನ್, ದಕ್ಷಿಣ ಕೊರಿಯಾ, ಯುರೋಪಿಯನ್ ಯೂನಿಯನ್ನೊಂದಿಗೆ ದೀರ್ಘಕಾಲಿಕ ಒಪ್ಪಂದಗಳ ಮೇಲೆ ಗಮನ ಹರಿಸಿದೆ. ಅಲ್ಲಿ 5 ವರ್ಷಗಳಲ್ಲಿ ನಿಯಮಗಳು ಬದಲಾಗೋದಿಲ್ಲ. ರಾತ್ರಿಯಾಗಿ ಬೆಳಗಾಗೋದ್ರೊಳಗಡೆ ಸುಂಕಗಳು ಬರೋದಿಲ್ಲ. ಮತ್ತೊಂದು ಕಡೆ ಅಮೆರಿಕದ ಜನತೆ ಗೊಂದಲದಲ್ಲಿದ್ದಾರೆ. ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಆರ್ಥಿಕತೆ ಎಂದು ಕರೆಸಿಕೊಂಡ ತಮ್ಮ ದೇಶ ಈಗ ಟೊಮೆಟೊನಂತಹ ಸಣ್ಣ ವಿಷಯದಲ್ಲಿ ಏಕೆ ಎಡವುತ್ತಿದೆ ಅನ್ನೋದು ಅವರಿಗೆ ಅರ್ಥವಾಗ್ತಿಲ್ಲ. ಅಮೆರಿಕದ ಮಾಧ್ಯಮಗಳು ಟ್ರಂಪ್ ಸರ್ಕಾರದ ಈ ಸುಂಕ ನೀತಿಯನ್ನ ವಿರೋಧಿಸುತ್ತಿವೆ. ದೇಶೀಯ ರೈತರನ್ನ ಕಾಪಾಡುವ ಹೆಸರಲ್ಲಿ ಎಲ್ಲರ ತಟ್ಟೆಯಿಂದ ಟೊಮೆಟೊವನ್ನ ಕಿತ್ತು ಹಾಕಲಾಗ್ತಿದೆ ಎಂದು ಟೀಕಿಸುತ್ತಿವೆ. USDA ವರದಿಯ ಪ್ರಕಾರ ಈ ಸುಂಕದಿಂದ ಆಮದು ಕಡಿಮೆಯಾಗ್ತದೆ, ಆದರೆ ಬೆಲೆಗಳು ಮತ್ತಷ್ಟು ಏರ್ತವೆ. ಈಗಾಗಲೇ ಬೇಡಿಕೆ 5% ಕುಸಿದಿದೆ. ಸರಬರಾಜು ಸರಪಳಿಯು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಚಿಕ್ಕ ಅಂಗಡಿಗಳಿಂದ ಹಿಡಿದು ದೊಡ್ಡ ಸೂಪರ್ ಮಾರ್ಕೆಟ್ಗಳವರೆಗೂ ಎಲ್ಲರೂ ಟೊಮೆಟೊಗೆ ಪರ್ಯಾಯವನ್ನ ಹುಡುಕ್ತಿದ್ದಾರೆ. ಫ್ರೋಜನ್ ಟೊಮೆಟೊ, ಕೆಚಪ್ ಗಳನ್ನ ಬಳಸ್ತಿದ್ದಾರೆ. ಆದ್ರೆ ಹಿಂದಿನ ರುಚಿ ಬರ್ತಾ ಇಲ್ಲ. ಇದರಿಂದ ಅಲ್ಲಿನ ಜನತೆ ಈ ಸುಂಕ ಬೇಕಾಗಿತ್ತಾ ಎಂದು ಕೇಳ್ತಿದ್ದಾರೆ. ಆದ್ರೆ ಇದೀಗ ಪ್ರಶ್ನೆ ಏನೆಂದ್ರೆ ಟೊಮೆಟೊ ಎಲ್ಲಿಂದ ಬರ್ತದೆ ಎಂಬುದಲ್ಲ, ಅಮೆರಿಕದ ವಾಣಿಜ್ಯ ನೀತಿಯು ಎಷ್ಟು ಸ್ಥಿರವಾಗಿದೆ ಎಂಬುದು. ಇಂದು ಸ್ವಾಗತಿಸಿ ನಾಳೆ ಸುಂಕದ ಭಾರ ಹೇರುವ ವ್ಯಾಪಾರ ಸಂಬಂಧದಲ್ಲಿ ಇರಲು ಯಾರೂ ಒಪ್ಪೋದಿಲ್ಲ. ಮೆಕ್ಸಿಕೋ ಇಲ್ಲ ಎಂದು ತನ್ನ ಉತ್ತರವನ್ನ ನೀಡಿದೆ. ಭಾರತವು ಈಗ ಅದೇ ದಾರಿಯಲ್ಲಿದೆ. ನಮ್ಮ ತಟ್ಟೆಯಲ್ಲಿ ಇಂದು ಟೊಮೆಟೊ ಇರಬಹುದು, ಆದ್ರೆ ಒಂದಿನ ಅದು ನಮ್ಮ ಮೇಲೂ ಬರಬಹುದು. ಈ ಹೋರಾಟವು ಈಗ ಕೇವಲ ಮೆಕ್ಸಿಕೋ ಮತ್ತೆ ಅಮೆರಿಕದ ನಡುವೆಯಲ್ಲ, ಇದು ತಮ್ಮ ರೈತರ ಕಷ್ಟವನ್ನ ಜಾಗತಿಕ ಮಾರುಕಟ್ಟೆಗೆ ತರಲು ಬಯಸುವ ಪ್ರತಿಯೊಂದು ದೇಶದ ಹೋರಾಟ. ಈ ಟೊಮೆಟೊ ಸುಂಕದ ನಾಟಕದ ಹಿಂದೆ ಇನ್ನೊಂದು ಕಹಿ ಸತ್ಯವಿದೆ. ಅದೇ ಅಮೆರಿಕದ ದೇಶೀಯ ಕೃಷಿ ಲಾಬಿಯ ಒತ್ತಡ. ಫ್ಲೋರಿಡಾ, ಕ್ಯಾಲಿಫೋರ್ನಿಯಾದಂತಹ ಟೊಮೆಟೊ ಬೆಳೆಯುವ ರಾಜ್ಯಗಳಲ್ಲಿ ಮೆಕ್ಸಿಕೋದಿಂದ ಬರೋ ಚೀಪ್ ಟೊಮೆಟೊಗಳು ತಮ್ಮ ಮಾರುಕಟ್ಟೆಯನ್ನ ಹಾಳು ಮಾಡ್ತಿವೆ ಎಂಬ ದೂರುಗಳು ದೀರ್ಘಕಾಲದಿಂದಲೂ ಇದ್ದವು. ಈ ಲಾಬಿ ಡಂಪಿಂಗ್ಗೆ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕೆಂದು ಅಲ್ಲಿನ ಸರ್ಕಾರಕ್ಕೆ ಒತ್ತಡ ಹೇರಲಾಗ್ತಿತ್ತು. ಆದ್ರೆ 70% ಸುಂಕ ಪರಿಹಾರವೇ? ಇದಕ್ಕಾಗಿ ಇಡೀ ದೇಶವು ಹೆಚ್ಚಿನ ಬೆಲೆ, ಸರಬರಾಜು ಕೊರತೆಯನ್ನ ಎದುರಿಸಬೇಕೆ? ಭಾರತದಂತಹ ದೇಶಗಳು ಈಗ ಈ ಬೆಳವಣಿಗೆಯನ್ನ ಗಮನಿಸುತ್ತಾ ತಮ್ಮ ತಂತ್ರಗಳನ್ನ ರೂಪಿಸುತ್ತಿವೆ. ಮೆಕ್ಸಿಕೋ ಕೇವಲ ಕೆನಡಾದೊಂದಿಗೆ ಮಾತ್ರವಲ್ಲ, ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂ, ಪೋಲೆಂಡ್ನಂತಹ ಯುರೋಪಿಯನ್ ಯೂನಿಯನ್ ದೇಶಗಳೊಂದಿಗೆ ತರಕಾರಿ ಸರಬರಾಜು ಒಪ್ಪಂದಕ್ಕಾಗಿ ಚರ್ಚೆ ಆರಂಭಿಸಿವೆ. ಇದಕ್ಕಾಗಿ ತನ್ನ ಪೆಸಿಫಿಕ್ ಪೋರ್ಟ್ನಲ್ಲಿ ಹೊಸ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿವೆ. ಇದರಿಂದ ತಾಜಾ ಟೊಮೆಟೊಗಳನ್ನ ದೂರದ ಪ್ರಾಂತಗಳಿಗೆ ಸುರಕ್ಷಿತವಾಗಿ ಕಳುಹಿಸಬಹುದು. ಅಂದ್ರೆ ಒಂದು ಸುಂಕವು ಮೆಕ್ಸಿಕೋವನ್ನ ಭಯಪಡಿಸಲಿಲ್ಲ, ಬದಲಿಗೆ ಅದನ್ನ ಜಗತ್ತಿನ ವಿಶ್ವಾಸಾರ್ಹ ಟೊಮೆಟೊ ಕೇಂದ್ರವಾಗಿ ಬದಲಾಯಿಸಿದೆ. ಭಾರತವು ಕೂಡ ಈಗ ಇದೇ ಮಾದರಿಯನ್ನ ತನ್ನ ಕೃಷಿ ಉತ್ಪನ್ನಗಳಿಗೆ ಅನುಸರಿಸಲು ಯೋಚಿಸುತ್ತಿದೆ. ಹಾಗಾದ್ರೆ ಅಮೆರಿಕದ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.